ದೇವಸ್ಥಾನದ ಹುಂಡಿ ಹಣದ ವಿಚಾರವಾಗಿ ವಿವಾದ. ಹಣವನ್ನ ಎನ್ಆರ್ ಸಂತೋಷ್ ತಗೊಂಡು ಹೋದ್ರ? ಸಂತೋಷ್ ಮೇಲೆ ಸುಖ ಸುಮ್ಮನೆ ಆರೋಪ ಎಂದು ಕಿಡಿ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ದುಮ್ಮೇನಹಳ್ಳಿ ಗ್ರಾಮ ಪಂಚಾಯಿತಿಯ ಅಮ್ಮನಹಟ್ಟಿ ಶ್ರೀ ಗಂಗಮಾಳಮ್ಮ ದೇವಿ ದೇವಸ್ಥಾನದ ಹುಂಡಿಯ ಹಣವನ್ನು ಬಿಜೆಪಿ ಮುಖಂಡ ಆಗಿರುವ ಎನ್ಆರ್ ಸಂತೋಷ್ ಅವರು ಮನೆಗೆ ತೆಗೆದುಕೊಂಡು ಹೋಗಿದ್ದಾರೆ ಎಂದು ಗ್ರಾಮಸ್ಥರು ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಇನ್ನು ಅರಸೀಕೆರೆ ತಾಲೂಕಿನ ಪ್ರಸಿದ್ಧ ದೇವಾಲಯವಾದ ಶ್ರೀ ಗಂಗಮಾಳಮ್ಮ ದೇವಿ ದೇವಸ್ಥಾನದಲ್ಲಿ ಯುಗಾದಿ ಹಬ್ಬದ ಜಾತ್ರೆ ಮಾಡಲು ಗ್ರಾಮಸ್ಥರು ತೀರ್ಮಾನಿಸಿದ್ದು, ಆದರೆ ಎನ್ಆರ್ ಸಂತೋಷ್ ಅವರು ನಮ್ಮದು ಟ್ರಸ್ಟ್ ಇದೆ ಅಂತ ಹೇಳಿ ಹುಂಡಿ ಹಣ ಒಡೆಯಲು ಪ್ರಯತ್ನಿಸಿದ್ದಾರೆ. ಕಳೆದ ವರ್ಷ ಸಹ ಹುಂಡಿಯಲ್ಲಿದ್ದ ಸುಮಾರು 1,88,81,440 ರೂಪಾಯಿ ಹಣವನ್ನ ಅವರ ಮನೆಗೆ ತೆಗೆದುಕೊಂಡು ಹೋಗಿದ್ದು ಇದುವರೆಗೂ ವಾಪಸ್ ಕೊಟ್ಟಿಲ್ಲ. ಇದೀಗ ಮತ್ತೆ ಹುಂಡಿ ಹೊಡೆಯಲು ಹುನ್ನಾರ ಮಾಡುತ್ತಿದ್ದಾರೆ ಅಂತ ಗ್ರಾಮಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. ನಮ್ಮ ದೇವಿಯ ಭಕ್ತರ ಗಮನಕ್ಕೆ, ಅದಲ್ಲದೆ ಅರಸೀಕೆರೆಯ ಮಹಾಜನತೆಯ ಗಮನಕ್ಕೆ, ನಾವು ಯುಗಾದಿ ಜಾತ್ರೆ ಹತ್ರ ಬಂತು, ಯುಗಾದಿ ಜಾತ್ರೆ ಮಾಡಬೇಕು ಅಂತ ಹೇಳಿ ಗ್ರಾಮಸ್ಥರೆಲ್ಲ ಹೊರಟಿರೋಂಥ ಸಂದರ್ಭದಲ್ಲಿ ಎನ್ಆರ್ ಸಂತೋಷ್ ಕಡೆಯವರು ಒಂದು 4 ಜನ ಟ್ರಸ್ಟ್ ಇದೆ ನಮ್ದು ಅಂತ ಹೇಳಿ ಏಕಾಏಕಿ ಉಂಡಿ ಹೊಡೆಯುವಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ನೊಣವಿನಕೆರೆ ಸಂತೋಷ್ ಅವರು ಸೆಪ್ಟೆಂಬರ್ 14ರಲ್ಲಿ ದೇವಸ್ಥಾನದ ಉಂಡಿ ಹಣನ ತಗೊಂಡು ಹೋಗಿರ್ತಾರೆ. 1,48,81,440 ರೂಪಾಯಿ ಹಣನ ನೊಣವಿನಕೆರೆ ಸಂತೋಷ್ ಅವರು ದೇವಸ್ಥಾನದ ಉಂಡಿ ಹಣನ ತಗೊಂಡು ಹೋಗಿರ್ತಾರೆ. ನಮ್ಮನ್ನೆಲ್ಲ ನಂಬಿಸಿ ನಾವು ಏನೋ ಒಂದು ಮಾಡ್ಬಿಡೋಣ ಅಂತ ಹೇಳಿ ನಂಬಿಸಿ ಏಕಾಏಕಿ ಅವರು ತಗೊಂಡು ಹೋಗಿರ್ತಾರೆ. ಇವತ್ತವರೆಗೂ ಕೂಡ ಆ ದುಡ್ಡನ್ನ ತಗೊಂಬಂದು ಕೊಟ್ಟಿಲ್ಲ. ಎನ್ಆರ್ ಸಂತೋಷ್ ಅವ್ರಿಗೆ ನಾನು ನೇರ ಮಾತುಗಳನ್ನ ಹೇಳ್ತಾ ಇದ್ದೀನಿ. ತಾವು ಕಳ್ಳರಿಗೆಲ್ಲ ಸಪೋರ್ಟ್ ಮಾಡ್ಕೊಂಡು, ಉಂಡಿ ಕಳ್ಳರಿಗೆಲ್ಲ ಸಪೋರ್ಟ್ ಮಾಡ್ಕೊಂಡು, ನೀವು ಉಂಡಿ ದುಡ್ಡನ್ನ ಹೊಡೆಯೋಕ್ಕೋಸ್ಕರ ಇದನ್ನೆಲ್ಲ ಈ ಆಟ ಆಡ್ಕೊಂಡು ಬಂದ್ರೆ ನಾವೇನು ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ನೀವು ಉಂಡಿ ಹೊಡೆಯಕ್ ಬಂದ್ರೆ ಮತ್ತೆ ನಾವು ಯಾವುದೇ ಕಾರಣಕ್ಕೂ ಬಿಡೋ ಪ್ರಶ್ನೆನೇ ಇಲ್ಲ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ತಾವೇನ್ ದೇವ್ರ ದುಡ್ಡು ತಗೊಂಡು ಹೋಗಿದ್ದೀರಾ ಅದನ್ನ ತಗೊಂಬಂದು ಇಟ್ರೆ ಒಳ್ಳೇದು, ನಿಮ್ಗೂ ಒಳ್ಳೇದು, ನಮಗೂ ಒಳ್ಳೇದು. ನೀವೇನೇ ಮಾಡಿದ್ರು ಕೂಡ ನಾವು ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ಹಿಂದೆ ಸರಿಯ ಪ್ರಶ್ನೆನೇ ಇಲ್ಲ. ನೀವೇನು ಉಂಡಿ ದುಡ್ಡು ತಗೊಂಡು ಹೋಗಿದ್ದೀರಾ, ಸೆಪ್ಟೆಂಬರ್ ಆಯ್ತು, ಇಲ್ಲಿಗೆ 6 ತಿಂಗಳಾಯ್ತು. ನಾವು ತುಂಬಾ ತಾಳ್ಮೆಗಿಂದ ಇದೀವಿ. ನಾವು ನಿಮ್ ಬಗ್ಗೆ ಇಟ್ಟಿರೋ ವಿಶ್ವಾಸಕ್ಕೆ, ನಾವು ನಿಮ್ ಜೊತೆ ಇದ್ವಿ ಅನ್ನೋ ಕಾರಣಕ್ಕೆ ವಿಶ್ವಾಸಕ್ಕೆ ನಾವು ನಂಬಿಕೆ ಇಟ್ಟು ನಾವು ಇದುವರೆಗೂ ತಾಳ್ಮೆಗಿದ್ವಿ. ಈಗ ಹೇಳ್ತಾ ಇದೀವಿ, ನೀವು ಯಾವನ್ನೋ ಟ್ರಸ್ಟ್ ಅವನ್ನ ಒಂದಿಬ್ರು ಇದ್ ಮಾಡ್ಬಿಟ್ಟು ಎತ್ಕಟ್ಸ್ಬಿಟ್ಟು ಉಂಡಿ ಓಡಿಸ್ತೀನಿ, ಮತ್ತೆ ನೀವು ಉಂಡಿಗೆ ಆ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರಿ. ಇದು ತುಂಬಾ ತಪ್ಪು. ನೀ ಏನು ಉಂಡಿ ದುಡ್ಡು ತಗೊಂಡು ಹೋಗಿದೆ, ಎನ್ಆರ್ ಸಂತೋಷ್ ಅವ್ರನ್ನೇ ನಂಬಿಕೆ ಇಟ್ಟು ನಾವು ಇದು ಮಾಡಿತ್ತು. ಎನ್ಆರ್ ಸಂತೋಷೇ ಉಂಡಿ ದುಡ್ಡನ್ನ ಅವ್ರ ಮನೆಗೆ ತಗೊಂಡು ಹೋಗಿದ್ದಾರೆ. ಅವರು 1,48,81,440 ರೂಪಾಯಿ ನಾವು ಹಬ್ಬ ಮಾಡ್ಬೇಕಪ್ಪ, ತಗೊಂಬಂದ್ ಕೊಡು. 1,48,81,440 ರೂಪಾಯಿ ತಗೊಂಡು ಹೋಗಿದ್ಯಲ್ಲ, ಅದಕ್ಕೆ ಏನೇನ್ ಮಾಡಿದೆ ಅಂತ ನಮ್ಮ ಭಕ್ತರಿಗೆ ಮತ್ತೆ ಸಾರ್ವಜನಿಕರಿಗೆ ಲೆಕ್ಕ ಕೊಡು. ಈ ದುಡ್ಡು ನಿಮ್ದಲ್ಲ, ಅಥವಾ ನಿಮ್ಮ ಗೌರವಾನ್ವಿತ ನಿಮ್ಮ ತಂದೆಯವ್ರದೋ ಅಥವಾ ನಿಮ್ಮ ತಾತವ್ರದೋ ಶ್ರಮ ಇಲ್ಲದು ಸ್ವಾಮಿ. ಈ ದುಡ್ಡಿಗೆ ನೀವು ಯಾವತ್ತು ಏನು ದೇವಸ್ಥಾನಕ್ಕೆ ಬಂದು ಒಂದು 500 ರೂಪಾಯಿ ಉಂಡಿಗೆ ಯಾವತ್ತೂ ಹಾಕಿಲ್ಲ ಸಂತೋಷ್ ಅವ್ರೆ. ನಾನು ನಿಮಗೆ ನೇರವಾಗಿ ಹೇಳ್ತೀನಿ, ನೀವು ಇದರಿಂದ ಏನೇ ಮಾಡಿದ್ರು, ಏನೇ ಹುನ್ನಾರ ಮಾಡಿದ್ರು, ನಮ್ಗೆ ನೀವೇನೇ ಇದ್ ಮಾಡಕ್ ಬಂದ್ರು ನಾವು ಈ ವಿಚಾರದಿಂದ ಹಿಂದೆ ಸರಿಯ ಪ್ರಶ್ನೆನೇ ಇಲ್ಲ. ದಯಮಾಡಿ ತಮಗೆ ಗೌರವವಾಗಿ ಹೇಳ್ತಾ ಇದೀವಿ, ಆ ದುಡ್ಡನ್ನ ತಗೊಂಬಂದು ದಯವಿಟ್ಟು ದೇವಸ್ಥಾನ ಕೊಡಿ, ಜಾತ್ರೆ ಮಾಡಬೇಕು, ದಯಮಾಡಿ ದೇವಸ್ಥಾನ ಕೊಡಿ. ಇನ್ನು ಟ್ರಸ್ಟಿನ ಸದಸ್ಯರ ಆರೋಪಕ್ಕೆ ಗ್ರಾಮದಲ್ಲಿರುವ ಎನ್ಆರ್ ಸಂತೋಷ್ ಅವರ ಬೆಂಬಲಿಗರ ಗುಂಪು ಪ್ರತಿಕ್ರಿಯಿಸಿದ್ದು, ಇದೆಲ್ಲ ಶುದ್ಧ ಸುಳ್ಳು. ನಾವು ಕಳೆದ ವರ್ಷ ಹುಂಡಿಯಲ್ಲಿದ್ದ ಹಣವನ್ನ ಗ್ರಾಮಸ್ಥರೆಲ್ಲ ಸೇರಿ ಸಂತೋಷ್ ಅಣ್ಣನವರ ನೇತೃತ್ವದಲ್ಲಿ 1 ಕೆಜಿ 200 ಗ್ರಾಂನಷ್ಟು ಒಡವೆಗಳನ್ನ ದೇವರಿಗೆ ತಂದಿದ್ವು. ಬಳಿಕ ಅದನ್ನ ಗ್ರಾಮಸ್ಥರ ಮುಂದೆ ಎತ್ತಿಟ್ಟಿದ್ದೇವೆ. ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳು ನಮ್ಮ ಹತ್ತಿರವೇ ಇವೆ ಎಂದು ಹೇಳಿದ್ದು, ಹುಂಡಿ ಹಣದ ವಿವಾದ ಮತ್ತೊಂದು ಹಂತ ತಲುಪ್ತಾ ಇದೆ. ಮತ್ತು ಟ್ರಸ್ಟಲ್ಲಿ ನಾವು ಸದಸ್ಯರು. ಏನಾಗಿತ್ತು ಅಂತಂದರೆ, ಅವತ್ತು ನಾವು ಉಂಡಿ ಹೊಡೆದು ದುಡ್ಡಿಗೆ ಗ್ರಾಮಸ್ಥರು ಸುತ್ತಮುತ್ತಲೆಲ್ಲ ಸೇರಿ ಬಂಗಾರ ತರಬೇಕು ತೀರ್ಮಾನ ಮಾಡಿ, ಆ ದುಡ್ಡ ಸಂತೋಷಣ್ಣವ್ರ ಜೊತೆ ತಗೊಂಡೋಗಿ ನಾವು 1 ಕೆಜಿ 200 ಗ್ರಾಮ್ ಬಂಗಾರ ತಂದು ಇಡೀ ಸುತ್ತಮುತ್ತಲಲ್ಲಿ ಗ್ರಾಮಸ್ಥರು ಮುಂದೆ ಅದನ್ನು ಇದು ಮಾಡಿ, ಅಲ್ಲಿಂದ ನಮ್ಮ ಒಡೆಯಗೌಡರು ಶಂಕರಪ್ಪನವ್ರ ಕೈ ಕೊಟ್ಟು ಒಳಗಡೆ ಇಟ್ಟು ಇದು ಮಾಡಿದ್ವಿ. ಈಗ ಸುಮ್ಮನೆ ಹರೀಶ್ ಏನೇನೋ ಹೇಳ್ತವ್ರೆ, ಅದೆಲ್ಲ ಸುಳ್ಳು ಮಾಹಿತಿ. ದುಡ್ಡು ತಗೊಂಡೋಗಿ ಒಡವೆ ತಂದು ಕೊಟ್ಟಿರೋದಕ್ಕೆ ಎಲ್ಲ ದಾಖಲಾತಿ, ವಿಡಿಯೋ ಎಲ್ಲದೂ ಅವರೇ ಹರೀಶನೇ ಮಾಡಿದ್ದಾರೆ. ಅದೆಲ್ಲ ದಾಖಲಾತಿ ನಮ್ಮ ಹತ್ರ ಇದೆ. ಸುಮ್ಮನೆ ಏನೇನು ಒಪ್ಪಿಸಿ ಜನಗಳನ್ನ ಇದು ಮಾಡೋಕ್ಕೆ ಏನೇನೋ ಮಾಡ್ತಾರೆ, ಅದೆಲ್ಲ ಶುದ್ಧ ಸುಳ್ಳು. ಇನ್ನು ಗ್ರಾಮಸ್ಥರು ಈ ಬಗ್ಗೆ ಪೊಲೀಸರ ಗಮನಕ್ಕೆ ಈ ವಿಷಯವನ್ನ ತಲುಪಿಸಿದ್ದು, ಹಣ ವಾಪಸ್ ನೀಡುವವರೆಗೂ ಯಾವುದೇ ಕಾರಣಕ್ಕೂ ನಾವು ಸುಮ್ಮನಿರಲ್ಲ ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ರು. ಎಂಡಿ ನಾಸಿರ್, ಪ್ರಜಾಶಕ್ತಿ ಟಿವಿ, ಅರಸೀಕೆರೆ.